ಎಲ್ಲ ಆತ್ಮೀಯ ಪ್ರಿಯ ವಿದ್ಯಾರ್ಥಿಗಳಿಗೂ ವೀರೇಶ್ ಕಡಿಮನಿ ಯೂಟ್ಯೂಬ್ ಕ್ಲಾಸಸ್ಗೆ ಆತ್ಮೀಯ ಸ್ವಾಗತ. ಆತ್ಮೀಯ ಪ್ರಿಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ 8ನೇ ತರಗತಿಗೆ ಸಂಬಂಧಪಟ್ಟಂತೆ 2ನೇ ಸೆಮಿಸ್ಟರ್ ಒಂದು ವಿಭಾಗದ ಒಂದು ವಿಷಯವಾದಂತಹ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೌರ್ಯರು ಮತ್ತು ಕುಶಾಣರು ಪಾಠದ 8ನೇ ತರಗತಿಯ ಒಂದು ವಿವರಣೆ ಸಮೇತವಾಗಿ ಅಭ್ಯಾಸ ಪುಸ್ತಕವನ್ನು ಬಿಡಿಸ್ತಾ ಇದ್ದೀನಿ. ಸೊ ಇಲ್ಲಿ ನಮ್ಗೆ ವರ್ಕ್ ಬುಕ್ದಲ್ಲಿ ನಿಮಗೆ ಬಂದಿರ್ತವೆ. ಸೊ ಆ ಅಭ್ಯಾಸ ಪುಸ್ತಕದಲ್ಲಿ ಯಾವ ರೀತಿ ಕ್ವಶನ್ಸ್ಗಳಿದ್ದಾವೆ, ಸೊ ಅವನು ಹೇಗೆ ಸಾಲ್ವ್ ಮಾಡಬೇಕು ಅನ್ನುವತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಇದ್ದೀನಿ. ಬನ್ನಿ, ಹಾಗಾದರೆ ಅಭ್ಯಾಸ ಪುಸ್ತಕದಲ್ಲಿ ಯಾವ ರೀತಿಯಾಗಿರುವತಕ್ಕಂಥ ಪ್ರಶ್ನೆಗಳಿದ್ದಾವೆ, ಅದಕ್ಕೆ ಏನಂತ ಉತ್ತರ ಬರೀಬಹುದು ಅನ್ನುವತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀವಿ, ಇವಾಗ ನಾವು ನೋಡುವತಕ್ಕಂಥದ್ದು ಅಭ್ಯಾಸ ಪುಸ್ತಕವಾಗಿರ್ತದೆ. ಸೊ ಅಭ್ಯಾಸ ಪುಸ್ತಕದಲ್ಲಿ ಮೌರ್ಯರು ಮತ್ತು ಕುಶಾಣರು ಪಾಠದ ಒಂದು ಅಭ್ಯಾಸ ಪುಸ್ತಕವನ್ನು ನೋಡ್ತಾ ಹೋಗೋಣ. ಸೊ ಈ ಕೆಳಗಿನ ಪ್ರಶ್ನೆಗಳಿಗೆ 4 ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆಗಳನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಸೊ ಮೆಗಸ್ತನಿಸ್ ಡ್ಯಾಶ್ ದೇಶದ ರಾಯಭಾರಿಯಾಗಿದ್ದನು ಅಂತ ಇದೆ. ಸೊ ಇಲ್ಲಿ ನಮಗೆ ಕ್ಲಿಯರಾಗಿ ನೋಡಿದಾಗ ಈಜಿಪ್ಟ್ ಬರೋಂಗಿಲ್ಲ, ಸೊ ಚೀನಾನು ಬರೋದಿಲ್ಲ, ನೆಕ್ಸ್ಟು ಮೆಸೊಪೊಟೇಮಿಯಾನು ಬರೋದಿಲ್ಲ. ನಮ್ಗೆ ಕರೆಕ್ಟ್ ಆನ್ಸರ್ ಏನಪ್ಪ ಅಂದ್ರೆ ಗ್ರೀಕ್ ದೇಶದ ಒಬ್ಬ ರಾಯಭಾರಿಯಾಗಿದ್ದ ಅಂತ ಹೇಳ್ಬೋದು ನಾವು. ಯಾರು? ಮೆಗಸ್ತನಿಸ್. ಹೌದಾ? ಗ್ರೀಕ್ ದೇಶದ ಒಬ್ಬ ರಾಯಭಾರಿಯಾಗಿದ್ದ ಅನ್ನುವತಕ್ಕಂಥದ್ದನ್ನು ನಾವು ಕ್ಲಿಯರಾಗಿ ನೋಡ್ತೀವಿ. ಓಕೆನಾ? ಸೊ ನೆಕ್ಸ್ಟ್, ಚಂದ್ರಗುಪ್ತ ಮೌರ್ಯನ ಗುರು ಮತ್ತು ಪ್ರಧಾನಮಂತ್ರಿಯಾಗಿದ್ದವರು ಯಾರು ಅನ್ನುವತಕ್ಕಂಥದ್ದನ್ನು ಸೊ ನಿಮಗೆ ಅದಕ್ಕಿಂತ ಮೊದಲ ಪ್ರಶ್ನೆ ಉತ್ತರದಲ್ಲಿ ಎಲ್ಲ ವಿವರಣಾತ್ಮಕವಾಗಿ ಹೇಳಿದ್ದೀನಿ. ಸೊ ಚಂದ್ರಗುಪ್ತನಿಗೆ ಸಂಬಂಧಪಟ್ಟಂತೆ ಸೊ ಅವನ ಒಂದು ಗುರು ಆಗಿದ್ದಂಥವ್ರು ಯಾರು, ಸೊ ಮತ್ತು ಅವನ ಪ್ರಧಾನಮಂತ್ರಿ ಆಗಿದ್ದಂಥವ್ರು ಯಾರು ಅನ್ನೋದು ನೋಡಿದಾಗ ಅಲ್ಲಿ ಸರಿಯಾಗಿ ಕೌಟಿಲ್ಯ ಸರಿಯಾದ ಉತ್ತರವಾಗ್ತದೆ. ಹೌದಾ? ಸೊ ಇನ್ನು ಆರ್ಯಭಟ್ಟ ಏನಿದಾರಲ್ಲ, ಇವರು ಅವರ ಆಸ್ಥಾನದಲ್ಲಿ ಆಗಿನ ಒಂದು ಗುಪ್ತರ ಕಾಲದಲ್ಲಿ ಬರುವತಕ್ಕಂಥವ್ರು ಬರ್ತಾರೆ. ಮಯೂರವರ್ಮನು ಬರಲ್ಲ, ಭಾಸ್ಕರು ಬರಲ್ಲ. ಸೊ ಕೌಟಿಲ್ಯ ಸರಿಯಾದ ಉತ್ತರ, ಅಥವಾ ಚಾಣಕ್ಯ ಅಥವಾ ವಿಷ್ಣುಗುಪ್ತ ಅಂದ್ರೂ ನಡೀತದೆ. ಓಕೆ, ನೆಕ್ಸ್ಟ್ 3ನೇ ಕ್ವಶನ್ ನೋಡೋಣ. 3ನೇ ಪ್ರಶ್ನೆ ಏನಿದೆ ನೋಡ್ಕೊಳ್ಳಿ. ಇಲ್ಲಿ 3ನೇ ಪ್ರಶ್ನೆ ನೋಡಿದಾಗ ಕುಶಾಣರ ಒಂದು ಆಳ್ವಿಕೆಯಲ್ಲಿ ಡ್ಯಾಶ್ ಶಿಲ್ಪಕಲೆ ವಿಕಸಿತಗೊಂಡಿತು ಅಂತ ಇದೆ. ಸೊ ಕುಶಾಣರ ಕಾಲದಲ್ಲಿ ಒಂದು ವಿಕಸಿತಗೊಂಡಂತಹ ಒಂದು ಹೊಸದಾದಂಥ ಒಂದು ಶೈಲಿ ಪ್ರಾರಂಭ ಆಯಿತು. ಯಾವುದಪ್ಪ ಅಂದ್ರೆ ಅಲ್ಲಿ ಗಾಂಧಾರ ಅಂತಂದು ನಾವು ಹೇಳ್ಬೋದು. ಯಾವುದು? ಗಾಂಧಾರ. ಓಕೆ, ಸೊ ಇದು ನಮ್ಗೆ ಸರಿಯಾದಂತಹ ಒಂದು ಉತ್ತರವಾಗ್ತದೆ. ನೆಕ್ಸ್ಟು ಶಕಯುಗ ಡ್ಯಾಶ್ ಶಕಯುಗ ಪ್ರಾರಂಭಗೊಂಡಿದ್ದು ಡ್ಯಾಶ್ ವರ್ಷದಲ್ಲಿ ಅಂತ ಇದೆ. ಶಕಯುಗ ಪ್ರಾರಂಭಗೊಂಡಿದ್ದು 78ನೇ ವರ್ಷದಲ್ಲಿ ಏನಾಗಿದೆಪ್ಪ ಅಂದರೆ ಶಕಯುಗ ಪ್ರಾರಂಭಗೊಂಡಿದೆ. ಸೊ ಸಾಲಿವಾಹನ ಶಕೆ 78, ಡಿ ಆಪ್ಷನ್ ರೈಟ್ ಆನ್ಸರ್, ಸರಿಯಾದ ಉತ್ತರವಾಗ್ತದೆ. ಓಕೆ, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ವರ್ಕ್ ಬುಕ್ದಲ್ಲಿ, ವ್ಯವಸ್ಥಿತ ಅಕ್ಷರಗಳನ್ನು ಅವ್ಯವಸ್ಥಿತವಾಗಿರುವತಕ್ಕಂಥ ಅಂದರೆ ಹಿಂದೆ ಮುಂದೆ ಆಗಿದ್ದಾವೆ. ಸೊ ಅಕ್ಷರಗಳನ್ನು ವ್ಯವಸ್ಥಿತವಾಗಿ ಸರಿಯಾಗಿ ಏನು ಮಾಡಿ ಒಂದು ಜೋಡಿಸಿ ಅರ್ಥಪೂರ್ಣ ಪದವನ್ನಾಗಿ ರಚನೆ ಮಾಡಿ ಅಂತ ಹೇಳಿದ್ದಾರೆ. ಸೊ ಗು ಚಂ ಅರ್ಯ ತ ದ್ರ ಮೌ ಅಂತ ಇದೆ. ಸೊ ಇಲ್ಲಿ ಮೊದಲನೇದು ನೋಡಿದಾಗ ಇಲ್ಲಿ ಏನು ಬರ್ತಾರಪ್ಪ ಅಂದ್ರೆ ಚಂದ್ರಗುಪ್ತ ಮೌರ್ಯ ಅಂತ ಆಗ್ತದೆ. ಇದಕ್ಕೆ ಸರಿಯಾದ ಉತ್ತರ ಏನಾಗ್ತದೆ? ಚಂದ್ರಗುಪ್ತ ಮೌರ್ಯ. ಕ್ಲಿಯರಾ? ಇದು ಚಂದ್ರಗುಪ್ತ ಮೌರ್ಯ ಸರಿಯಾದ ಉತ್ತರವಾಗುತ್ತೆ. ಎರಡನೇದು, ಸೊ ಇಲ್ಲಿ ಮಾಶ ಬೌಸ ವೇದಂ ಅಂತ ಇದೆ. ಧ ಅಂತಂದು ಇಲ್ಲಿ ಬೌದ್ಧ ಸಮಾವೇಶ ಆಗ್ತದೆ. ಯಾವುದಾಗ್ತದೆ? ಬೌದ್ಧ ಸಮಾವೇಶ. ಓಕೆ, ಸೊ ನೆಕ್ಸ್ಟ್ ಇದು ಏನಾಗ್ತದೆ? ಮೌರ್ಯರ ಮೌರ್ಯರ ಅರ್ಥವ್ಯವಸ್ಥೆ ಆಗ್ತದೆ. ಹೌದಾ? ಮೌರ್ಯರ ಏನು ಅರ್ಥವ್ಯವಸ್ಥೆ. ಓಕೆ, ರೈಟ್ ಆನ್ಸರ್ ಆಗ್ತದೆ. ಮೌರ್ಯರ ಅರ್ಥವ್ಯವಸ್ಥೆ ಆಗ್ತದೆ. ನೋಡಿ, ಕರೆಕ್ಟ್ ಆದಂಥ ಉತ್ತರ ಮೌರ್ಯರ ಅರ್ಥವ್ಯವಸ್ಥೆ. ಇದು ಏನಪ್ಪ ಅಂದ್ರೆ ಸರಿಯಾದ ಉತ್ತರ. 4ನೇದು ಏನಿದೆ ನೋಡಿ, ಅಲ್ಲಿ ಕೇಂದ್ರಿತ ಕರೆಕ್ಟ್, ಕೇಂದ್ರಿತ ಆಡಳಿತ ಅಂತ ಕರಿತೀವಿ ನಾವು. ಏನಾಗ್ತದೆ? ಕೇಂದ್ರಿತ ಆಡಳಿತ. ಕ್ಲಿಯರಾ? ಸೊ ಇದು ನಮ್ಗೆ ವರ್ಕ್ ಬುಕ್ದಲ್ಲಿ ಬರುವತಕ್ಕಂಥ ಒಂದು ಪ್ರಶ್ನೆಗಳು ವಿವರಿಸುವಾಗಿ ಇಲ್ಲಿ ವಿವರಣೆ ನೀಡಿದ್ದೀನಿ. ಸೊ ನೆಕ್ಸ್ಟ್ ನೋಡೋಣ.
ಗುಂಪಿಗೆ ಸೇರಿದ ಪದವನ್ನು ಆರಿಸಿ ಬರೆಯಿರಿ ಅಂತ ಇದೆ. ಸೊ ದೇವನಾಂಪ್ರಿಯ, ಅಶೋಕ, ಕನಿಷ್ಕ, ಪ್ರಿಯದರ್ಶಿ. ಸೊ ಇಲ್ಲಿ ಕರೆಕ್ಟ್ ಆದಂಥ ಉತ್ತರ ಏನಾಗ್ತಪ್ಪ ಅಂದ್ರೆ ದೇವನಾಂಪ್ರಿಯ, ಅಶೋಕ ಮತ್ತು ಪ್ರಿಯದರ್ಶಿ ಇವೆಲ್ಲ ಅಶೋಕನ ಹೆಸರುಗಳಾಗಿರ್ತವೆ ಮತ್ತು ಬಿರುದುಗಳಾಗಿದ್ದಾವೆ. ಸೊ ಕನಿಷ್ಕ ಅನ್ನುವತಕ್ಕಂಥ ಮಾತ್ರ ಕುಶಾಣರ ರಾಜ ಆಗಿರ್ತಾನೆ. ಇದು ಗುಂಪಿಗೆ ಸೇರಿದ ಪದ. ಇನ್ನು ಇಂಡಿಕಾ, ಅರ್ಥಶಾಸ್ತ್ರ, ಮುದ್ರಾ ರಾಕ್ಷಸ, ಮೇಘದೂತ ಅಂತ ಇದೆ. ಸೊ ಇವೆಲ್ಲವನ್ನು ನೋಡಿದಾಗ ಅರ್ಥಶಾಸ್ತ್ರವನ್ನು ಬರೆದಂಥವ್ರು ಕೌಟಿಲ್ಯ. ಸೊ ಮುದ್ರಾ ರಾಕ್ಷಸ ವಿಶಾಖದತ್ತ ಅಂತ ನೋಡ್ತೀವಿ, ಹೌದಾ. ಸೊ ಇವೆಲ್ಲ ನೋಡಿದಾಗ ನಮ್ಮ ದೇಶೀಯ ಸಾಹಿತ್ಯಗಳಾಗ್ತವೆ. ಸೊ ಇದು ಏನಪ್ಪ ಅಂದ್ರೆ ವಿದೇಶೀಯ ಸಾಹಿತ್ಯವಾಗ್ತದೆ. ಸೊ ಆದ್ದರಿಂದ ಇಲ್ಲಿ ಇಂಡಿಕಾ ನಮ್ಗೆ ಗುಂಪಿಗೆ ಸೇರಿದ ಪದ ಇಂಡಿಕಾ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಏನಿದೆ ನೋಡಿ, ಅಶ್ವಘೋಷ, ಹೌದಾ, ಕ್ಲಿಯರಾಗಿ ನೋಡ್ಕೊಳ್ಳಿ. ಇಲ್ಲಿ ಏನಿದೆ, ಅಶ್ವಘೋಷ, ವಸುಮಿತ್ರ, ಚಂದ್ರಗುಪ್ತ, ಸಂಘರಕ್ಷಕ. ಇಲ್ಲಿ ಅಶ್ವಘೋಷ ಆಗಿರ್ಬೋದು, ವಸುಮಿತ್ರ ಆಗಿರ್ಬೋದು, ಸಂಘರಕ್ಷ ಆಗಿರ್ಬೋದು, ಇವರು ಕುಶಾಣರ ಕಾಲದಲ್ಲಿ ಬರುವತಕ್ಕಂಥವ್ರು. ಚಂದ್ರಗುಪ್ತ ಮಾತ್ರ ಏನಾಗ್ತಪ್ಪ ಅಂದ್ರೆ ಮೌರ್ಯರ ಕಾಲದ ಆಳ್ವಿಕೆ ಕಾಲದಲ್ಲಿ ಇದ್ದಂಥವನು. ಸೊ ಹೀಗಾಗಿ ಗುಂಪಿಗೆ ಸೇರಿದ ಪದ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಈ ಕೆಳಗಿನ ಪ್ರಶ್ನೆಗೆ 3-4 ವಾಕ್ಯದಲ್ಲಿ ಉತ್ತರಿಸಿ ಅನ್ನುವತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಸೊ ಮೊದಲೇದು ಏನಿದೆಪ್ಪ ಅಂದರೆ ಅಲ್ಲಿ ಅಶೋಕನು ಯುದ್ಧವನ್ನು ತ್ಯಜಿಸಲು ಕಾರಣವೇನು ಅಂತ ಇದೆ. ಸೊ 3-4 ವಾಕ್ಯ ಅಂತ ಬಂದಾಗ ಇಲ್ಲಿ ನಮ್ಗೆ ಸಹಜವಾಗಿ ಏನಾಗ್ತಪ್ಪ ಅಂದ್ರೆ 2 ಮಾರ್ಕ್ಸು ಅಥವಾ 3 ಮಾರ್ಕ್ಸಿನ ಪ್ರಶ್ನೆ ಆಗಿರ್ತದೆ. ಸೊ ಇಲ್ಲಿ ನಾವು ಪಾಯಿಂಟ್ ಮಾಡಿಬಿಟ್ಟು ಬರೆದ್ರೂ ಏನು ಸಮಸ್ಯೆಗಳಿಲ್ಲ, ಹೌದಾ. ಸೊ ನೋಡ್ಕೊಳ್ಳಿ, ಅಶೋಕನು ಯುದ್ಧವನ್ನು ತ್ಯಜಿಸಲು ಕಾರಣವೇನು ಅನ್ನುವತಕ್ಕಂಥದ್ದನ್ನು. ಸೊ ಹಾಗಾದರೆ ಇಲ್ಲಿ ಅಶೋಕನು ಯುದ್ಧವನ್ನು ಸಾಧಿಸಲು ತ್ಯಜಿಸಲು ಕಾರಣವೇನು ಅಂತ ನೋಡಿದಾಗ ಇಲ್ಲಿ ಅಶೋಕನು ಏನು ಮಾಡ್ತಾನಪ್ಪ ಅಂದ್ರೆ ಯುದ್ಧದಲ್ಲಿ, ಹೌದಾ, ಕಳಿಂಗ ಯುದ್ಧದಲ್ಲಿ, ಓಕೆ, 8ನೇ ವಯಸ್ಸಿನಲ್ಲಿ, ಎಷ್ಟನೇ ವಯಸ್ಸಿನಲ್ಲಿ, 8ನೇ ವಯಸ್ಸಿನಲ್ಲಿ. ಸೊ ಅದನ್ನು ಬರೀತೀನಿ. ಅಶೋಕನು 8ನೇ ವಯಸ್ಸಿನಲ್ಲಿ ನೀವೇ ಬರ್ಕೋಬೇಕು, ಯಾಕಂದರೆ ನಂತರ ರಫ್ ಮಾಡ್ತೀನಿ ನಾನು. 8ನೇ ವಯಸ್ಸಿನಲ್ಲಿ ವೇಟ್ ಮಾಡಿ. ಅಶೋಕನು ಕಳಿಂಗದ ಮೇಲೆ ಯುದ್ಧ ಸಾರಿದಾಗ ಅಂತ ಮಾಡ್ಕೊಳ್ಳಿ. ಅಶೋಕನು ಕಳಿಂಗದ ಮೇಲೆ ಯುದ್ಧ ಸಾರಿದನು. ಓಕೆ, ಸೊ ಯುದ್ಧದಲ್ಲಿ, ಕ್ಲಿಯರಾ, ಯುದ್ಧದಲ್ಲಿ 1,00,000 ಜನ, 1,50,000 ಜನರು ಸೆರೆಯಾದರು. ಇದು ಒಂದು ಪಾಯಿಂಟ್. ಓಕೆ, ಕ್ಲಿಯರಾ. ಇದು ಒಂದು ಪಾಯಿಂಟ್ ಆಗ್ತದೆ. ಎಷ್ಟಿಂದ ಬರ್ಕೊಳ್ಳಿ. ಸೊ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಏನಾಗ್ತದಪ್ಪ ಅಂದರೆ ಅಲ್ಲಿ ನೆಕ್ಸ್ಟು ಯುದ್ಧದ ಸಾವು ನೋವು ಅವನ ಮನ ಕುಲುಕಿತು. ಇದು ಸೆಕೆಂಡ್ ಪಾಯಿಂಟ್ ಆಗ್ತದೆ. ಯುದ್ಧದ ಸಾವು ನೋವು ಅವನ ಮನ ಕುಲುಕಿತು. ಇದು 2ನೇ ಪಾಯಿಂಟ್ ಆಗ್ತದೆ. ನೆಕ್ಸ್ಟ್ 3ನೇ ಪಾಯಿಂಟ್ ಏನಾಗ್ತದೆ ನೋಡಿ. 3ನೇ ಪಾಯಿಂಟು ನೆಕ್ಸ್ಟು ಅಲ್ಲಿ 1,00,000 ಜನರು ಹತರಾದರು. 1,00,000 ಜನರು ಹತರಾದರು. ಓಕೆ, ಈ ಎಲ್ಲ ಕಾರಣಗಳಿಂದ
ಯುದ್ಧ ತ್ಯಜಿಸಿದ. ಇಷ್ಟು ಬರೆದುಬಿಟ್ರೆ ಆನ್ಸರ್ ನಿಮ್ಮದು ಮುಗೀತು. ಇಷ್ಟು ಪಾಯಿಂಟ್ಸನ್ನು ಹಾಕಿಬಿಟ್ರೆ ನಿಮ್ಗೆ ಕ್ಲಿಯರ್ ಆಗಿರುವತಕ್ಕಂಥ ಆನ್ಸರ್ ಸಿಕ್ಬಿಡುತ್ತೆ ಮಕ್ಕಳೇ. ಓಕೆ, ಸರಿನಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ, ಚಂದ್ರಗುಪ್ತ ಮೌರ್ಯನ ಸಾಧನೆಗಳನ್ನು ಬರೆಯಿರಿ ಅಂತ ಇದೆ. ಸೊ ನೋಡೋಣ ಇದಕ್ಕೆ ಆನ್ಸರ್ ಯಾವ ರೀತಿ ಬರುತ್ತೆ ಅಂತ. ಸೊ ಮೌರ್ಯ ಸಾಮ್ರಾಜ್ಯವನ್ನು ಚಂದ್ರಗುಪ್ತ ಮೌರ್ಯ ಸ್ಥಾಪಿಸಿದನು. 1ನೇ ಪಾಯಿಂಟ್ ಕ್ಲಿಯರಾ? ಏನಾಗ್ತದೆ, ಮೌರ್ಯ ಸಾಮ್ರಾಜ್ಯವನ್ನು ಚಂದ್ರಗುಪ್ತ ಮೌರ್ಯನು ಸ್ಥಾಪಿಸಿದನು. ಇದು ಒಂದು ಪಾಯಿಂಟ್. ಓಕೆ, ಸೊ ಇದು ಒಂದು ಪಾಯಿಂಟ್ ಆಗ್ತದೆ. ಕ್ಲಿಯರಾ? ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ. ಸೊ ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂದರೆ, ಅಲ್ಲಿ ಸೆಲ್ಯೂಕಸನ ಮೇಲೆ ಏನು ಮಾಡ್ತಾನಪ್ಪ ಅಂದ್ರೆ 305ರ ಸೆಲ್ಯೂಕಸನೊಂದಿಗೆ ಏನಾಗ್ತಾನಪ್ಪ ಅಂದ್ರೆ ಚಂದ್ರಗುಪ್ತ ಮೌರ್ಯ ಯುದ್ಧವನ್ನು ಸಾರಿದನು. ಹೌದಾ? ಎಷ್ಟು? 305ರಲ್ಲಿ ಸೆಲ್ಯೂಕಸನ ಮೇಲೆ ಯುದ್ಧ ಸಾರಿದನು. ಕ್ಲಿಯರಾ? ಯುದ್ಧ ಸಾರಿದನು. ಇದು 7ನೇ ಪಾಯಿಂಟ್ ಆಗುತ್ತೆ ಮಕ್ಕಳೇ. ಓಕೆ, ಸೊ ಇದು ಅವನ ಸಾಧನೆ. ಯಾರ್ದು? ಚಂದ್ರಗುಪ್ತ ಮೌರ್ಯನ ಒಂದು ಸಾಧನೆ ಅಂತ ಹೇಳ್ಬೋದು. ಕ್ಲಿಯರಾ? ಸೊ ನೆಕ್ಸ್ಟು ಅಲ್ಲಿ ಇದರಿಂದ ಏನಾಗ್ತಪ್ಪ ಅಂದ್ರೆ ಅವಾಗ ಅಲ್ಲಿ ಬಲೂಚಿಸ್ತಾನ್ ಮತ್ತು ಅಫ್ಘಾನಿಸ್ತಾನ 2 ಪ್ರದೇಶಗಳು ಇವನು ವಶವಾಗ್ತವೆ. ಸೊ ಅದನ್ನು ನೆಕ್ಸ್ಟು ನೋಡ್ಲಿಕ್ಕೆ ಬರ್ತದೆ. ನೆಕ್ಸ್ಟು ಮತ್ತು ಇವನ ಒಂದು ಸಾಧನೆಗಳನ್ನು ನೋಡಿದಾಗ ಇದು ಬರುತ್ತೆ ನಮಗೆ ಇವರ ಸಾಧನೆಗಳಲ್ಲಿ. ಏನಪ್ಪ ಅಂದರೆ ಅಫ್ಘಾನಿಸ್ತಾನ ಮತ್ತು ಬಲೂಚಿಸ್ತಾನ್ ಪ್ರದೇಶಗಳನ್ನು ಕಾಣಿಕೆಯಾಗಿ ಪಡೆದನು. ಸೊ ಇದು ಏನಪ್ಪ ಅಂದರೆ ಚಂದ್ರಗುಪ್ತ ಮೌರ್ಯನ ಒಂದು 2ನೇ ಸಾಧನೆ ಆಗ್ತದೆ ಅಂತಂದು ನಾವೇನು ಮಾಡ್ಬೋದು, ಹೇಳ್ಬೋದು. ಓಕೆ, ನೆಕ್ಸ್ಟ್ ಮತ್ತು ಇವನ ಮತ್ತೆ ಸಾಧನೆಗಳು ಏನು ಬರ್ತಾವಪ್ಪ ಅಂದರೆ, ನೆಕ್ಸ್ಟ್ ಪಾಯಿಂಟ್ ಸಾಧನೆ ನೋಡಿದಾಗ ನಮಗೆ ವಾಯುವ್ಯ ಭಾಗದಲ್ಲಿ ವಿಸ್ತಾರವಾದ ಭೂಪ್ರದೇಶಗಳನ್ನ ತನ್ನ ಅಧಿಪತ್ಯವನ್ನು ಸ್ಥಾಪನೆ ಮಾಡಿದ ಅಂತ ಹೇಳ್ಬೋದು. ಹೌದಾ? ಇದು ಬರ್ತದೆ. ಸೊ ನೆಕ್ಸ್ಟ್ ಕೊನೆಯದಾಗಿ ತನ್ನ ಜೈನ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ನೆಕ್ಸ್ಟು ಬಿಂದುಸಾರ ಅಲ್ಲಿ ಅಧಿಕಾರಕ್ಕೆ ಬರ್ತಾನೆ. ಓಕೆ, ಇವಿಷ್ಟು ಪಾಯಿಂಟ್ಸ್ ಇದ್ದರೆ ಸಾಕು, ಅಲ್ಲಿ ನಮ್ಗೆ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ ಚಂದ್ರಗುಪ್ತ ಮೌರ್ಯನ. ಸೊ ಇನ್ನು ನೆಕ್ಸ್ಟ್ ಕುಶಾಣರು ಬೌದ್ಧ ಧರ್ಮಕ್ಕೆ ನೀಡಿರುವತಕ್ಕಂಥ ಒಂದು ಕೊಡುಗೆಗಳು ಯಾವುವು ಅನ್ನುವತಕ್ಕಂಥ ಬರೀರಿ ಅಂತ ಹೇಳಿದ್ದಾರೆ. ಸೊ ಕುಶಾಣರು ಬೌದ್ಧ ಧರ್ಮಕ್ಕೆ ನೀಡಿರುವತಕ್ಕಂಥ ಕೊಡುಗೆಗಳನ್ನು ನಾವು ಇಲ್ಲಿ ಬರಿಬೇಕಾಗ್ತದೆ. ಸೊ ಹೀಗಾಗಿ ಕುಶಾಣರು ಇವರು ಸಹ ಏನು ಮಾಡ್ತಾರಪ್ಪ ಅಂದ್ರೆ ಬೌದ್ಧ ಧರ್ಮಕ್ಕೆ ಇವರು ಸಹ ಕೊಡುಗೆಗಳು ಏನು ನೀಡಿದ್ದಾರೆ ಅಂತ ನೋಡಿದಾಗ ಅಲ್ಲಿ ಒಂದು ಕನಿಷ್ಕನ ಬೌದ್ಧ ಧರ್ಮಕ್ಕೆ ಏನು ಮಾಡ್ತಾನಪ್ಪ ಅಂದ್ರೆ ಅತಿ ಹೆಚ್ಚಾಗಿ ಏನು ಮಾಡ್ತಾನೆ, ಅಲ್ಲಿ ಒಂದು ದಾನ ಧರ್ಮ ಪ್ರೋತ್ಸಾಹಗಳನ್ನು ನೀಡುವತಕ್ಕಂಥದ್ದು ನಮ್ಗೆ ಏನಾಗ್ತದೆ, ಕಂಡು ಬರ್ತದೆ. ಸೊ ಹಾಗಾಗಿ ಕನಿಷ್ಕನು ಬೌದ್ಧ ಧರ್ಮಕ್ಕೆ ನೀಡಿದ ರಾಜ್ಯಾಶ್ರಯದಿಂದ ಸಮೃದ್ಧಿ ಬೆಳೆಯಲು ಸಾಧ್ಯವಾಯಿತು ಅಂತ ಹೇಳ್ಬೋದು. ಓಕೆ, ಸೊ ನೋಡಿ, ಹೌದಾ? ಇದು 1ನೇ ಪಾಯಿಂಟ್. ಕನಿಷ್ಕನು ಬೌದ್ಧ ಧರ್ಮಕ್ಕೆ
ಕನಿಷ್ಕನು ಬೌದ್ಧ ಧರ್ಮಕ್ಕೆ ಪ್ರೋತ್ಸಾಹ ನೀಡಿದನು. ಇದರಿಂದ ಸಮೃದ್ಧಿ ಬೆಳೆಯಿತು. ಇದು ಒಂದು ಪಾಯಿಂಟ್ ಆಗ್ತದೆ. ಕ್ಲಿಯರಾ? ಇದರಿಂದ ಸಮೃದ್ಧಿ ಬೆಳೆಯಿತು. ಇದು ಏನಪ್ಪ ಅಂದ್ರೆ ಕುಶಾನರ ಬೌದ್ಧ ಧರ್ಮಕ್ಕೆ ನೀಡಿದ ಕೊಡುಗೆಗಳಲ್ಲಿ ಇದು ಒಂದನೇ ಪಾಯಿಂಟ್ ಆಗ್ತದೆ ವಿದ್ಯಾರ್ಥಿಗಳೇ. ಓಕೆ, ಸೊ ಸೆಕೆಂಡ್ ಪಾಯಿಂಟ್ ನೋಡೋಣ. ಹೌದಾ? ಯಾಕಂದರೆ ಕನಿಷ್ಠ ಪಕ್ಷ 3 ಪಾಯಿಂಟ್ ಆದರೂ ಇರಬೇಕು. ಸೊ ಅಶ್ವಘೋಷ, ಕ್ಲಿಯರಾ? ಇವರು ಅಶ್ವಘೋಷ. ನೆಕ್ಸ್ಟು ವಸುಮಿತ್ರ, ನೆಕ್ಸ್ಟ್ ಅದೇ ರೀತಿ ಸಂಘರಕ್ಷ, ಬೌದ್ಧ ವಿದ್ವಾಂಸರನ್ನು ಏನು ಮಾಡ್ತವಪ್ಪ ಅಂದ್ರೆ ಅಲ್ಲಿ ಪ್ರಚಾರ, ಬೌದ್ಧ ವಿದ್ವಾಂಸರಿಂದ ಪ್ರಚಾರ ಮಾಡಿಸಿದನು. ವಿದ್ವಾಂಸರಿಂದ. ಓಕೆ, ಸೊ ಬೌದ್ಧ ವಿದ್ವಾಂಸರಿಂದ ಪ್ರಚಾರ. ಕ್ಲಿಯರಾ? ಇದು ಏನಪ್ಪ ಅಂದ್ರೆ ಅವರು ನೀಡಿದಂತಹ ಒಂದು ಕೊಡುಗೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ 3ನೇ ಪಾಯಿಂಟ್, ಇವರ ಕೊಡುಗೆಗಳು ಎಷ್ಟಾಗ್ತಾವೆ ಅಷ್ಟು ಬರಿಬೋದು ಇದರಲ್ಲಿ. ಸೊ 4ನೇ ಬೌದ್ಧ ಸಮ್ಮೇಳನವನ್ನು, ಹೌದಾ, ಇದು ಬರ್ತದೆ. ಹೌದಾ? 4ನೇ ಬೌದ್ಧ ಸಮ್ಮೇಳನವನ್ನು 4ನೇ ಬೌದ್ಧ ಸಮ್ಮೇಳನವನ್ನು ಕಾಶ್ಮೀರದಲ್ಲಿ ನಡೆಸಿದನು. ಕ್ಲಿಯರಾ? ಇದು ಸಹ ನಾವು ಕುಶಾನರ ಕಾಲದಲ್ಲಿ ಬೌದ್ಧ ಧರ್ಮಕ್ಕೆ ನೀಡಿರುವತಕ್ಕಂಥ ಒಂದು ಕೊಡುಗೆ ಆಗ್ತದೆ ವಿದ್ಯಾರ್ಥಿಗಳೇ. ಹೌದಾ? ಸೊ ನೆಕ್ಸ್ಟು ಇಲ್ಲಿ ಬೌದ್ಧ ಧರ್ಮದ ಒಂದು ಕಾಲದಲ್ಲಿ, ಇವನ ಕಾಲದಲ್ಲಿ ಕಲೆಯ ವಾಸ್ತುಶಿಲ್ಪ ಸಹ ಏನಾಗ್ತದಪ್ಪ ಅಂದ್ರೆ ಇವನ ಕಾಲದಲ್ಲಿ ಪ್ರೋತ್ಸಾಹ ನೀಡ್ತಾನೆ. ಸೊ ಇನ್ನು ಬೌದ್ಧ ಧರ್ಮದ ಪ್ರಚಾರಕ್ಕೆ ಮಧ್ಯ ಏಷ್ಯಾ ಚೀನಾಗಳಿಗೆ ನಿಯೋಗ ಕಳಿಸ್ತಾನೆ. ಇದು ಒಂದು ಪಾಯಿಂಟ್ ಬರ್ತದೆ. ಓಕೆ, ಬೌದ್ಧ ಧರ್ಮ ಪ್ರಚಾರಕ್ಕೆ ಕ್ಲಿಯರಾ? ಬೌದ್ಧ ಧರ್ಮ ಪ್ರಚಾರಕ್ಕೆ ಎಲ್ಲಿ ಮಧ್ಯ ಏಷ್ಯಾ ಹಾಗೂ ಚೀನಾಗಳಿಗೆ, ಯಾವ ಪ್ರದೇಶಗಳಿಗೆ? ಮಧ್ಯ ಏಷ್ಯಾ. ಹೌದಾ? ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಮಧ್ಯ ಏಷ್ಯಾ ಮತ್ತು ಎಲ್ಲಿ? ಚೀನಾಗಳಿಗೆ. ಕ್ಲಿಯರಾ? ಇಲ್ಲಿ ಬರಿತಾ ಇದ್ದೀನಿ ಯಾಕಂದರೆ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗಲಿ ಅಂತ. ಚೀನಾಗಳಿಗೆ ನಿಯೋಗಗಳನ್ನು ಕಳಿಸಿದನು. ಸೊ ಇಲ್ಲಿ ಇಷ್ಟು ಪಾಯಿಂಟ್ಸ್ ಏನು ಹೇಳಿದೆವು, ಇಲ್ಲಿ ಕಳಿಸಿದನು. ಕ್ಲಿಯರಾ? ಇವಿಷ್ಟು 4 ಪಾಯಿಂಟ್ಸ್ ಬರೆಸಿದ್ದೀನಿ. ಈ 4 ಪಾಯಿಂಟ್ಸ್ಗಳಲ್ಲಿ ನೀವೇನು ಮಾಡ್ಬೋದು, ಕ್ಲಿಯರ್ ಆಗಿಬಿಟ್ಟು ಈ 4 ಪಾಯಿಂಟ್ಸ್ ಬರೆದ್ರೆ ಕುಶಾನರ ಬೌದ್ಧ ಧರ್ಮಕ್ಕೆ ನೀಡಿದ ಕೊಡುಗೆ ಆಗ್ತದೆ. ಸೊ ವೆರಿ ಇಂಪಾರ್ಟೆಂಟ್. ಇಂಥ ಪಾಯಿಂಟ್ಸನ್ನು 2 ಮಾರ್ಕ್ಸ್ ಕ್ವಶನ್ಸು ಬರ್ತಾರೆ. ಅಭ್ಯಾಸ ಪುಸ್ತಕನೂ ಭಾಳ ಇಂಪಾರ್ಟೆಂಟ್ ಇರ್ತದೆ ನಿಮ್ಗೆ, ಅದನ್ನು ಕ್ಲಿಯರಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇನ್ನು ನೆಕ್ಸ್ಟು ಹೊಂದಿಸಿ ಬರೆಯಲು ಬರ್ತದೆ, ನೋಡ್ಕೊಳ್ಳಿ. ಇಲ್ಲಿ ನೆಕ್ಸ್ಟು ನಮ್ಗೆ ಟಿಪ್ಪಣಿ ಬರೆಯರಿ ಬರ್ತವೆ. ಬೌದ್ಧ ಧರ್ಮಕ್ಕೆ ಕನಿಷ್ಕನ ಕೊಡುಗೆ ಇವೆಲ್ಲ ಇವನ್ನ ನೋಡೋಣ. ಓಕೆ, ಇಲ್ಲಿ ನಾವು ಹೊಂದಿಸಿ ಬರೆಯರಿ ಅನ್ನುವತಕ್ಕಂಥ ಬರ್ತದೆ. ಕನಿಷ್ಕ ಅಂತ ಬಂದಾಗ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ನಮ್ಗೆ ಏನು ಬರ್ತದೆ ರೀ, 1ನೇದು ಇದು ಬರ್ತದೆ. ಹೌದಾ? ಏನು 4ನೇ ಬೌದ್ಧ ಸಮಾವೇಶ ಬರ್ತದೆ. ಅಶೋಕ ಅಂತ ಬಂದಾಗ ನಮ್ಗೆ ಇಲ್ಲಿ ಕಳಿಂಗ ಯುದ್ಧ ಬರ್ತದೆ. ಸೊ ಚಂದ್ರಗುಪ್ತ ಮೌರ್ಯ ಅಂತ ಬಂದಾಗ ಅಲ್ಲಿ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಬರ್ತಾನೆ. ವಿಶಾಖದತ್ತ ಅಂತ ಬಂದಾಗ ಮುದ್ರಾ ರಾಕ್ಷಸ ಬರ್ತಾನೆ. ಸೊ ವಿಷ್ಣುಗುಪ್ತ ಅಂತ ಬಂದಾಗ ನಮಗೇನಾಗ್ತಾನೆ, ಅರ್ಥಶಾಸ್ತ್ರ ಬರ್ತದೆ. ಓಕೆ, ಸೊ ಇಲ್ಲಿ ಹೊಂದಿಸಿ ಬರೆಯೋದನ್ನು ತೋರಿಸಿದ್ದೀನಿ. ಇನ್ನು ನೆಕ್ಸ್ಟ್ ಬೌದ್ಧ ಧರ್ಮಕ್ಕೆ ಅಶೋಕನ ಕೊಡುಗೆ ಏನು? ಹೌದಾ? ಬೌದ್ಧ ಧರ್ಮಕ್ಕೆ ಕನಿಷ್ಕನ ಕೊಡುಗೆ ಏನು ಅನ್ನುವತಕ್ಕಂಥದ್ದು ಉತ್ತರಗಳು ಬರ್ತವೆ. ಸೊ ಆ ಉತ್ತರಗಳನ್ನು ನೋಡೋಣ. ಸೊ ಇಲ್ಲಿ 2ನೇಕ್ಕೆ ಏನು ಸಂಬಂಧ ಇದೆಯಲ್ಲ, ಯಾವುದು
ಇಲ್ಲಿ ಎರಡನೇದು ಆವಾಗ ನಾವು ಕುಶಾಣರ ಕಾಲದ ಬೌದ್ಧ ಧರ್ಮಕ್ಕೆ ಏನು ಕೊಡುಗೆ ನೀಡಿದರು ಅಂತ ಇದೆಯಲ್ಲ, ಸೊ ಅಲ್ಲಿ ಅದನ್ನು ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಅಲ್ಲಿ ಅವನ್ನೇನು ಪಾಯಿಂಟ್ಸ್ ಬರೆಸಿದ್ದೀನಿ ಆ ಪಾಯಿಂಟ್ಸನ್ನು ಇಲ್ಲಿ ಬರೆದ್ರೆ ಮುಗೀತು. ಓಕೆ, ಸೊ ಅದೇ ಬರುತ್ತೆ. ಕ್ಲಿಯರಾ? ಅಲ್ಲಿ ಬೌದ್ಧ ಧರ್ಮಕ್ಕೆ ಕನಿಷ್ಠ ಕೊಡುಗೆ ಏನಂತ ಆನ್ಸರ್ ಬರೆದಿರಲ್ಲ, ಅದೇ ಆನ್ಸರ್ ಇದಕ್ಕೆ ಬರುತ್ತೆ. ಸೊ ಇನ್ನು ನೆಕ್ಸ್ಟ್ ಅಲ್ಲಿ ನಮಗೆ ಬೌದ್ಧ ಧರ್ಮಕ್ಕೆ ನಮ್ಗೆ ಅಶೋಕನ ಕೊಡುಗೆಗಳನ್ನು ನೋಡ್ಬೇಕಾಗ್ತದೆ. ಯಾರ ಕೊಡುಗೆಗಳನ್ನು? ಅಶೋಕನ ಕೊಡುಗೆಗಳನ್ನು. ನಾವು ಬೌದ್ಧ ಧರ್ಮಕ್ಕೆ ಅಶೋಕನ ಕೊಡುಗೆಗಳನ್ನು ನೋಡಿದಾಗ ಅಲ್ಲಿ ನಮ್ಗೆ ಮುಖ್ಯವಾಗಿ ಅಲ್ಲಿ ಬಹಳಷ್ಟು ನಮ್ಗೆ ಅಶೋಕನ ಕೊಡುಗೆಗಳು ಬರ್ತವೆ. ಏನಪ್ಪ ಅಂದರೆ ಅಲ್ಲಿ ಬೌದ್ಧ ಧರ್ಮ ಮತ್ತು ಅಶೋಕನ ಬಗ್ಗೆ ನಾವು ಅಧ್ಯಯನ ಮಾಡಿದಾಗ ಅಲ್ಲಿ ಏನು ಮಾಡ್ತಾನಪ್ಪ ಅಂದ್ರೆ ಟಿಪ್ಪಣಿಯನ್ನು ಬರಿಬೇಕಾದ್ರೆ ಇಲ್ಲಿ ಇದನ್ನ ಒಂದೇ. ಸೊ ಇದನ್ನ ಆನ್ಸರ್ ನಿಮ್ಗೆ ಗೊತ್ತಾಗಿದೆ ಯಾವುದೊಂದು. ನೆಕ್ಸ್ಟು ಕಳಿಂಗ ಯುದ್ಧದ ನಂತರ ಅಶೋಕ ಬೌದ್ಧ ಧರ್ಮ ಸ್ವೀಕಾರ ಮಾಡ್ತಾನೆ. ಹೌದಾ? ಯಾವ ಯುದ್ಧದ ನಂತರ? 1ನೇ ಪಾಯಿಂಟ್, ಕಳಿಂಗ ಯುದ್ಧದ ನಂತರ. ಕ್ಲಿಯರಾ? ಕಳಿಂಗ ಯುದ್ಧದ ನಂತರ ಅಶೋಕ ಬೌದ್ಧ ಧರ್ಮ ಸ್ವೀಕಾರ ಮಾಡಿದ. ಇದು ಒಂದು ಪಾಯಿಂಟ್. ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದನು ಅಂತ ಆಗ್ತದೆ. ಕ್ಲಿಯರಿ? ಬೌದ್ಧ ಧರ್ಮ ಸ್ವೀಕಾರ ಮಾಡಿದನು. ಓಕೆ, ಸೊ ಇದು ಒಂದು ಪಾಯಿಂಟ್. ಇದು ಒಂದು ಅಶೋಕನ ಕೊಡುಗೆ ಅಂತ ಹೇಳ್ಬೋದು ಮಕ್ಕಳೇ, ಗಮನದಲ್ಲಿರಲಿ. ಕ್ಲಿಯರಾ? ಸೊ ನೆಕ್ಸ್ಟ್ ಎರಡನೇ ಕೊಡುಗೆ ಏನಪ್ಪ ಅಂದರೆ ಇಲ್ಲಿ ಬೌದ್ಧ ಧರ್ಮಕ್ಕೆ ಅಶೋಕನ ಕೊಡುಗೆ ಏನಪ್ಪ ಎರಡನೇದಂದ್ರೆ ಪ್ರಾಣಿ ಪಕ್ಷಿಗಳ ಹತ್ಯೆಯನ್ನು ನಿಷೇಧ ಮಾಡ್ತಾನೆ. ಯಾವುದನ್ರಿ? ಪ್ರಾಣಿ ಪಕ್ಷಿ. ಕ್ಲಿಯರಾ? ಇದನ್ನು ನೆನ್ಪಿಟ್ಕೊಳ್ಳಿ. ಪ್ರಾಣಿ ಪಕ್ಷಿಗಳ ಹತ್ಯೆ. ಹೌದಾ? ಪ್ರಾಣಿ ಪಕ್ಷಿಗಳ ಹತ್ಯೆಯನ್ನು ನಿಷೇಧಿಸಿದನು ಅಂತಂದು ನಾವೇನು ಮಾಡ್ತೇವೆ, ಇದು ಅವನ ಕೊಡುಗೆ. ಏನು ಮಾಡಿದ? ನಿಷೇಧಿಸಿದ. ಕ್ಲಿಯರಿ? ನಿಷೇಧಿಸಿದನು. ಇದು ನಿಮ್ಗೆ ಗಮನದಲ್ಲಿ ಇಟ್ಕೊಳ್ಳಿ. ಇದು ಅಶೋಕನ ಬೌದ್ಧ ಧರ್ಮಕ್ಕೆ ನೀಡಿರತಕ್ಕಂಥ ಕೊಡುಗೆ ಅನ್ನುವತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾನೆ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಅಶೋಕನಲ್ಲಿ ಬಂದಾಗ ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಿದ್ದಂತೆ ಎಂದು ಸಾರಿದ. ಇದು ಬೌದ್ಧ ಧರ್ಮಕ್ಕೆ ನೀಡಿದ ಕೊಡುಗೆನೆ. ಹೌದಾ? ಏನಂತ ಹೇಳ್ತಾನೆ? ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಿದ್ದಂತೆ. ಕ್ಲಿಯರಾ? ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಿದ್ದಂತೆ ಎಂದು ಸಾರಿದನು. ಇದು ಒಂದು ಬೌದ್ಧ ಧರ್ಮಕ್ಕೆ ಅಶೋಕನು ನೀಡಿದಂತಹ ಒಂದು ಕೊಡುಗೆ ಅಂತಂದು ಏನು ಮಾಡ್ಬೋದು, ನಾವು ಹೇಳ್ಬೋದು ಮಕ್ಕಳೇ. ಕ್ಲಿಯರಾ? ನೆಕ್ಸ್ಟು ಗುರು ಹಿರಿಯರನ್ನು ಗೌರವಿಸಬೇಕಂತಂದು ಹೇಳ್ತಾನೆ. ಓಕೆ, ಸೊ ಹೀಗೆ ಮತ್ತು ನೆಕ್ಸ್ಟು ಇನ್ನು ಬರ್ತಾವೆ. ಏನು ಬರ್ತಾವಪ್ಪ ಅಂದರೆ ಅಲ್ಲಿ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡೋ ಸಲುವಾಗಿ ಅದಕ್ಕೆ ಸಾಮ್ರಾಜ್ಯದ ಧರ್ಮ ಸಂದೇಶ ಸಾರುವ ಶಾಸನಗಳನ್ನು ಹಾಕಿಸಿ ವಿದೇಶಿಗಳ ಧರ್ಮ ಪ್ರಚಾರಕನ ಕಳಿಸ್ತಾನೆ. ಇದು ಒಂದು ಪಾಯಿಂಟ್. ಓಕೆ, ಸೊ ಯಾವ್ದು ಬರುತ್ತೆ ಪಾಯಿಂಟು? ಧರ್ಮ ಪ್ರಚಾರ ಮಾಡಲು. ಕ್ಲಿಯರಾ? ಧರ್ಮ ಪ್ರಚಾರ ಮಾಡಲು. ಇಲ್ಲಿ ಸ್ಪೀಡಾಗಿ ಬರಿತಾ ಇದ್ದೀನಿ, ಸೊ ನೀವು ಕ್ಲಿಯರಾಗಿ ತಿಳಿತಾ ಇದೆ. ಧರ್ಮ ಪ್ರಚಾರ ಮಾಡಲು ಧರ್ಮ ಮಹಾಮಾತ್ರ. ಧರ್ಮ ಮಹಾಮಾತ್ರ. ಓಕೆ, ಧರ್ಮ ಮಹಾಮಾತ್ರ ಅಧಿಕಾರಿಗಳು ನೇಮಿಸಿದನು. ಧರ್ಮ ಮಹಾಮಾತ್ರ ಅಧಿಕಾರಿಗಳನ್ನು ಏನು ಮಾಡ್ತಾನೆ? ನೇಮಕ ಮಾಡ್ತಾನೆ. ಹೌದಾ? ಸೊ ಇದು ಒಂದು ಪಾಯಿಂಟ್. ನೆಕ್ಸ್ಟು ಧರ್ಮ ಸಂದೇಶ ಸಾರುವ ಶಾಸನಗಳನ್ನು ಹಾಕಿಸ್ತಾನೆ. ಕ್ಲಿಯರಾ? ಇಷ್ಟರಲ್ಲಿ ಯಾವ ಬೇಕಾದ ಪಾಯಿಂಟ್ಸ್ ಬರೀರಿ. ಓಕೆ, ಧರ್ಮ ಸಂದೇಶಗಳನ್ನು ಸಾರುವ ಶಾಸನ ಹಾಕಿಸಿದನು. ಕ್ಲಿಯರಾ? ಶಾಸನ ಹಾಕಿಸಿದನು. ಸೊ ಇವಿಷ್ಟು ಏನಪ್ಪ ಅಂದರೆ ಅಲ್ಲಿ ನಮ್ಗೆ ಅಲ್ಲಿ ಅಶೋಕನು ಬೌದ್ಧ ಧರ್ಮಕ್ಕೆ ನೀಡಿದ ಕೊಡುಗೆ ಅಂತಂದು ಹೇಳ್ಬೋದು ಮಕ್ಕಳಿಗೆ. ಓಕೆ, ಸೊ ರೈಟ್. ನೆಕ್ಸ್ಟ್ ನಾವು ಇಲ್ಲೆಲ್ಲ ಕ್ಲಿಯರಾಗಿ ನೋಡಿದ್ದೇವೆ. ಸೊ ಹಾಗಾದರೆ ಇನ್ನು ನೆಕ್ಸ್ಟ್ ನಾವು ಏನು ಮಾಡೋಣಪ್ಪ ಅಂದರೆ ಇಲ್ಲಿ ಮುಂದಿನ ಪಾಠದ ಒಂದು ಅಭ್ಯಾಸ ಪುಸ್ತಕದಲ್ಲಿ ನೋಡೋಣ.